ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು? ಹಾಗಾದ್ರೆ ಆರ್ಎಸ್ಎಸ್ ಅಂಗಳದಲ್ಲೂ ಬಿಜೆಪಿ ಪಕ್ಷದ್ರೋಹಿಗಳ ಕುರಿತು ಚರ್ಚೆ ಆಗ್ತಾ ಇದೆ. ಇನ್ನು ಬಿಜೆಪಿ ಶಾಸಕರಿಗೆ ಟೆನ್ಷನ್ ಶುರುವಾಗಿದೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು? ಹಾಗಾದ್ರೆ ಆರ್ಎಸ್ಎಸ್ ಅಂಗಳದಲ್ಲೂ ಬಿಜೆಪಿ ಪಕ್ಷದ್ರೋಹಿಗಳ ಕುರಿತು ಚರ್ಚೆ ಆಗ್ತಾ ಇದೆ. ಇನ್ನು ಬಿಜೆಪಿ ಶಾಸಕರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಕೇಶವ ಶಿಲ್ಪದಲ್ಲೂ ಪ್ರತಿಧ್ವನಿ. ಆರ್ಎಸ್ಎಸ್ ಸಭೆಗೆ ಬಿಜೆಪಿ ನಾಯಕರಿಗೂ ಬುಲಾವ್ ಸಿಕ್ಕಿದೆ. ಇನ್ನು ಅಚ್ಚರಿಯ ತೀರ್ಮಾನ ಹೊರಬೀಳುತ್ತಾ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಇನ್ನು ಮಧ್ಯಾಹ್ನ ನಡೆಯಲಿದೆ ಆರ್ಎಸ್ಎಸ್ ನಾಯಕರ ಮಹತ್ವದ ಬೈಠಕ್. ಬೆಂಗಳೂರಿನ ಕೇಶವ ಶಿಲ್ಪದಲ್ಲಿ ಆಯೋಜನೆಯಾಗಿದೆ ಮಹತ್ವದ ಬೈಠಕ್ ಸಭೆ. ಇನ್ನು ಬೈಠಕ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಬಿಜೆಪಿ ಶಾಸಕರು. ಆರ್ಎಸ್ಎಸ್ನ ವಿವಿಧ ಕ್ಷೇತ್ರೀಯ ಪದಾಧಿಕಾರಿಗಳು ಸಂಘದ ಹಿನ್ನೆಲೆಯಲ್ಲಿ ಹೊಂದಿರುವ ಬಿಜೆಪಿ ನಾಯಕರಿಗೂ ಕೂಡ ಬೈಠಕ್ಗೆ ಬುಲಾವ್ ಬಂದಿದೆ. ಹಾಗಾದ್ರೆ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿರುವ ಹಿನ್ನೆಲೆಯಲ್ಲಿ ಬೈಠಕ್ಗೆ ವಿಶೇಷವಾದ ಮಹತ್ವವನ್ನು ಕೂಡ ಕೊಡಲಾಗ್ತಾ ಇದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಅನಿರೀಕ್ಷಿತ ವಿದ್ಯಮಾನಗಳ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅಡ್ಡ ಮತದಾನ, ಧರ್ಮಸ್ಥಳ ಆನೆ ವಿವಾದ, ಡಿವಿಎಸ್ ಆಡಿಯೋ ವಿವಾದದ ಚರ್ಚೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರ ಕಾರ್ಯನಿರ್ವಹಣೆಯ ಬಗ್ಗೆಯೂ ಕೂಡ ಸಂಘದ ನಾಯಕರಿಗೂ ಕೂಡ ಇಲ್ಲಿ ತೃಪ್ತಿ ಇಲ್ಲ. ಇಂದಿನ ಬೈಠಕ್ನಲ್ಲಿ ರಾಜ್ಯ ನಾಯಕರಿಗೂ ಕೂಡ ಮಹತ್ವದ ಸೂಚನೆಯನ್ನ ಕೊಡುತ್ತಾ ಆರ್ಎಸ್ಎಸ್ ಅನ್ನು ಪ್ರಶ್ನೆ ಎತ್ತಿರುವಂಥದ್ದು. ಇನ್ನು ಆರ್ಎಸ್ಎಸ್ ಅಂಗಳದಲ್ಲೂ ಕೂಡ ಬಿಜೆಪಿ ಪಕ್ಷದ್ರೋಹಿಗಳ ಕುರಿತು ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಆರ್ಎಸ್ಎಸ್ ಸಭೆಗೆ ಬಿಜೆಪಿ ನಾಯಕರಿಗೂ ಕೂಡ ಬುಲಾವ್ ಸಿಕ್ಕಿರುವಂಥದ್ದು. ಇನ್ನು ಅಚ್ಚರಿಯ ತೀರ್ಮಾನ ಇವತ್ತು ಹೊರಬೀಳುತ್ತಾ ಅನ್ನೋ ಪ್ರಶ್ನೆ ಕೂಡ ಎತ್ತಿದೆ. ಇನ್ನು ಇಂದು ಮಧ್ಯಾಹ್ನ ಆರ್ಎಸ್ಎಸ್ ನಾಯಕರ ಮಹತ್ವದ ಬೈಠಕ್ ನಡೆಯಲಿದೆ. ಈ ಮಹತ್ವದ ಬೈಠಕ್ನಲ್ಲಿ ಬಿಜೆಪಿ ಕೆಲ ಶಾಸಕರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಅಡ್ಡ ಮತದಾನದ ಪರಿಣಾಮದ ಹಿನ್ನೆಲೆಯಲ್ಲಿ ಈಗ ಎಲ್ರಿಗೂ ಕೂಡ ಬಿಜೆಪಿ ಶಾಸಕರಿಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಅಡ್ಡ ಮತದಾನ ಮಾಡಿದ್ಯಾರು? ಹಾಗಾದ್ರೆ ಇನ್ನು ಅಡ್ಡ ಮತದಾನದ ಬಗ್ಗೆ ಇಲ್ಲಿ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಆರ್ಎಸ್ಎಸ್ ಸಭೆಗೆ ಬಿಜೆಪಿ ನಾಯಕರಿಗೂ ಕೂಡ ಬುಲಾವ್ ಸಿಕ್ಕಿರುವಂಥದ್ದು. ಈ ಅಚ್ಚರಿಯ ತೀರ್ಮಾನ ಹೊರಬೀಳುತ್ತಾ ಅನ್ನೋ ಪ್ರಶ್ನೆ ಎತ್ತಿರುವಂಥದ್ದು. ರಾಜ್ಯ ಬಿಜೆಪಿ ಅನಿರೀಕ್ಷಿತ ವಿದ್ಯಮಾನಗಳ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಬೆಂಗಳೂರಿನ ಕೇಶವ ಶಿಲ್ಪದಲ್ಲಿ ಮಹತ್ವದ ಬೈಠಕ್ ಆಯೋಜನೆಗೊಂಡಿರುವಂಥದ್ದು. ಇಂದು ಮಧ್ಯಾಹ್ನ ನಡೆಯಲಿದೆ ಆರ್ಎಸ್ಎಸ್ ನಾಯಕರ ಮಹತ್ವದ ಬೈಠಕ್. ಇಲ್ಲಿ ಅಡ್ಡ ಮತದಾನ ಹಾಗೆ ಧರ್ಮಸ್ಥಳ ಆನೆ ವಿವಾದ, ಡಿವಿಎಸ್ ಆಡಿಯೋ ವಿವಾದದ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿ ನಾಯಕರ ಕಾರ್ಯನಿರ್ವಹಣೆಯ ಬಗ್ಗೆ ಇಲ್ಲಿ ಸಂಘದ ನಾಯಕರಿಗೂ ಕೂಡ ತೃಪ್ತಿ ಇಲ್ಲ ಅನ್ನೋ ಪ್ರಶ್ನೆ ಎತ್ತಿರುವಂಥದ್ದು. ಹಾಗಾದ್ರೆ ಇವತ್ತಿನ ಬೈಠಕ್ ಆರ್ಎಸ್ಎಸ್ ಬೈಠಕ್ನಲ್ಲಿ ಈ ಅಡ್ಡ ಮತದಾನದ ಬಗ್ಗೆ ಚರ್ಚೆ ಆಗುತ್ತೆ. ಹಾಗಾದ್ರೆ ಇವತ್ತಾದರೂ ಗೊತ್ತಾಗುತ್ತಾ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದು ಪ್ರಶ್ನೆ ಎತ್ತಿರುವಂಥದ್ದು. ಒಂದ್ ಕಡೆ ಆರ್ಎಸ್ಎಸ್ ನಾಯಕರಿಗೂ ಕೂಡ ಇಲ್ಲಿ ಬಿಜೆಪಿ ನಾಯಕರ ಕಾರ್ಯನಿರ್ವಹಣೆಯ ಬಗ್ಗೆ ಸಂಘದ ನಾಯಕರಿಗೂ ಕೂಡ ತೃಪ್ತಿ ಇಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕವನ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕವನ, ಇವತ್ತು ಆರ್ಎಸ್ಎಸ್ ಬೈಠಕ್ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯ ನಾಯಕರಿಗೂ ಕೂಡ ಬುಲಾವ್ ಸಿಕ್ಕಿರುವಂತದ್ದು. ಇವತ್ತು ಅಡ್ಡ ಮತದಾನದ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದು ಈ ಬೈಠಕ್ ಚರ್ಚೆಯಲ್ಲಿ ಏನಾದರೂ ಗೊತ್ತಾಗುತ್ತಾ? ಏನ್ ಮೀಟಿಂಗ್ ಆಗ್ಬೋದು? ಯಾವುದ್ರ ಬಗ್ಗೆ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತ, ಹಲವು ದಿನಗಳ ಬಳಿಕ ಇವತ್ತು ಆರ್ಎಸ್ಎಸ್ ಬೈಠಕ್ ನಡೀತಾ ಇರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಬೈಠಕ್ ಆರಂಭವಾಗುತ್ತೆ. ಈ ಒಂದು ಬೈಠಕ್ ಅಲ್ಲಿ ಆರ್ಎಸ್ಎಸ್ ಪದಾಧಿಕಾರಿಗಳಾಗಿರ್ಬೋದು, ಪ್ರಮುಖ ನಾಯಕರು ಸಹ ಭಾಗಿಯಾಗಲಿರುವಂತದ್ದು. ಜೊತೆಗೆ ಏನು ಬಿಜೆಪಿ ಇರುವಂತಹ ಆರ್ಎಸ್ಎಸ್ ಹಿನ್ನೆಲೆ ಇರುವಂತಹ ನಾಯಕರಿಗೂ ಸಹ ಈ ಒಂದು ಆರ್ಎಸ್ಎಸ್ ಬೈಠಕ್ಗೆ ಆಹ್ವಾನವನ್ನ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಹ ಅಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಸಂಘಟನೆ ಆಗಿರ್ಬೋದು, ಬಿಜೆಪಿ ನಾಯಕರ ಕಾರ್ಯವೈಖರಿ ಆಗಿರ್ಬೋದು, ಇದು ಯಾವುದ್ರ ಬಗ್ಗೆ
ಸಹ ಹೈಕಮಾಂಡ್ ಜೊತೆಗೆ RSS ನಾಯಕರಿಗೂ ಸಹ ತೃಪ್ತಿ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ರಾಜ್ಯ ಬಿಜೆಪಿಯ ಬೆಳವಣಿಗೆಗಳೇನಿದೆ ಎಲ್ಲದ್ರ ಬಗ್ಗೆ ಸಹ ಚರ್ಚೆ ಆಗುವಂತದ್ದು. ಯಾವ ನಾಯಕರು ಈ ಒಂದು RSS ಬೈಠಕ್ ನಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಜೊತೆಗೆ ಏನು ಅಡ್ಡ ಮತದಾನ ಆಗಿತ್ತೋ ಈ ಒಂದು ಅಡ್ಡ ಮತದಾನದ ವಿಚಾರವಾಗಿ ಇದ್ರ ಹಿಂದೆ ಇರುವಂತಹ ಶಾಸಕರು ಯಾರ್ಯಾರು ಅನ್ನುವಂತಹ ಚರ್ಚೆ ಸಹ ಈ ಒಂದು RSS ಬೈಠಕ್ ನಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಏನು ಆಣೆ ಪ್ರಮಾಣದ ಬಗ್ಗೆ ಸಹ ವಿವಾದ ಹತ್ಕೊಂಡಿತ್ತು, ಈ ಒಂದು ವಿಚಾರವಾಗೂ ಸಹ ಚರ್ಚೆ ಆಗುತ್ತೆ. ಜೊತೆಗೆ DVS ಅವರ ಆಡಿಯೋ ವೈರಲ್ ಸಾಕಷ್ಟು ಸಂಚಲನವನ್ನ ಮೂಡಿಸಿರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ. ಈ ನಿಟ್ಟಿನಲ್ಲಿ ಇದೀಗ ಆಡಿಯೋ ವೈರಲ್ ವಿಚಾರವೂ ಸಹ ಆಗುವಂತದ್ದು. ಒಟ್ಟಿನಲ್ಲಿ ಬಿಜೆಪಿ ನಾಯಕರಿಗೆ RSS ಪ್ರಮುಖ ನಾಯಕರಿಂದ ಇವತ್ತು ಕ್ಲಾಸ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಹಲವು ದಿನಗಳ ಬಳಿಕ ನಡೀತಿರುವಂತಹ RSS ಬೈಠಕ್ ನಲ್ಲಿ ಯಾವ್ಯಾವ ರೀತಿಯಾಗಿ ಸಲಹೆ ಸೂಚನೆಗಳನ್ನ ಕೊಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಖಡಕ್ ಎಚ್ಚರಿಕೆಗಳನ್ನ ಸಹ ರಾಜ್ಯ ಬಿಜೆಪಿ ನಾಯಕರಿಗೆ ಅಂದ್ರೆ ಈ ಒಂದು ಬೈಠಕ್ ನಲ್ಲಿ ಭಾಗಿಯಾಗುವಂತಹ ನಾಯಕರಿಗೆ ಕೊಡ್ತಾರೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ಅಂಕಿತಾ. ಥ್ಯಾಂಕ್ ಯು ಕವನ ನಿಮ್ಮೆಲ್ಲ ಮಾಹಿತಿಗೆ.